ಶ್ರೀ ಗುರು ತೋಟಪ್ಪಜ್ಜಾಯ ನಮಃ. ಶ್ರೀ ಗುರು ವಾಸಪ್ಪಜ್ಜಾಯ ನಮಃ. ಶ್ರೀ ಗುರು ಗಂಗಮ್ಮವ್ವ ಮಾತಾಯ ನಮಃ. ಶ್ರೀ ಗುರು ಗಂಗಮ್ಮವ್ವ ದಾರಿಯ ತೋರಮ್ಮ ಎಂಬ ಪದ್ಯದಲ್ಲಿ 4ನೇ ಚರಣವನ್ನು ವಿಚಾರ ಮಾಡೋಣ. ಅವ್ರು ಏನಂತಾರೆ ನೋಡೋಣ. ತಂದೆ ತಾಯಿ ಬಂಧು ಬಳಗ, ತಂದೆ ತಾಯಿ ಬಂಧು ಬಳಗ, ಸರ್ವ ನೀನಮ್ಮ, ಸರ್ವ ನೀನಮ್ಮ. ಬಂಧನ ಬಿಡಿಸಮ್ಮ, ಆನಂದದಲ್ಲಿರಿಸಮ್ಮ. ಬಂಧನ ಬಿಡಿಸಮ್ಮ ತಾಯಿ, ಆನಂದದಲ್ಲಿರಿಸಮ್ಮ. ಶ್ರೀ ಗುರು ಗಂಗಮ್ಮವ್ವ ದಾರಿಯ ತೋರಮ್ಮ. ಘೋರ ಸಂಸಾರ ಬಾಧೆ ಕಳೆದು, ಘೋರ ಸಂಸಾರ ಬಾಧೆ ಕಳೆದು, ದಾರಿ ತೋರಿಸಮ್ಮ, ನಮ್ಮ ಊರು ಮುಟ್ಟಿಸಮ್ಮ. ತಿರುಗಿ ಬರದಂಗ ಮಾಡಮ್ಮ, ದಾರಿಯ ತೋರಮ್ಮ. ಇವರಂತರ ತಂದೆ ತಾಯಿ ಬಂಧು ಬಳಗ ಸರ್ವ ನೀನು. ಯಾಕಂದ್ರೆ ಸರ್ವರಲ್ಲಿ ಸರ್ವವ್ಯಾಪಕವಾದಂಥ ಪರಮಾತ್ಮ ನೀನು, ಅಂಥ ಗುರುನಾಥ ನೀನು. ಅದಕ್ಕೆ ಎಲ್ಲವಲ್ಲಿ ನಿನ್ನ ದರ್ಶನೇ ನನಗಾದರೆ ನಾನು ಎಷ್ಟು ಭಾಗ್ಯಶಾಲಿ ನೋಡೋದು ಅಲ್ಲ. ಅದಕ್ಕಾಗಿ ತಂದೆ ತಾಯಿನ ಯಾರು ನಿಂದಿಸ್ತಾರೋ, ಯಾರು ಅವ್ರ ಮನ ನೋಯಿಸ್ತಾರೋ ಅವರೆಲ್ಲರೂ ಗುರುವಿನ ಮನ ನೋಯಿಸ್ತಂತೆ ಅಂಬಲ್ಲಿಗೆ ಹೇಳ್ತಾರೆ ಶರಣರು. ಅದಕ್ಕಾಗಿ ಆ ತಂದೆ ತಾಯಿ ಎಲ್ಲರನ್ನ ಬೇಸ್ ನೋಡ್ಕೊಂಡ್ರೆ ಗುರುವಿನ ಬೇಸ್ ನೋಡ್ಕೊಂಡಂಗ ಅಂತಂದು ಹೇಳ್ತಾರೆ ಶರಣರು. ಮುಂದೇನಂತನ, ಬಂಧನ ಬಿಡಿಸಮ್ಮ ತಾಯಿ, ಆನಂದದಲ್ಲಿ ಇರಿಸಮ್ಮ ಅಂತನ. ಬಂಧನ ಎದಕ್ಕಾಗೈತೆ ನಮಗೆ ಅಂತಂದ್ರೆ, ಈಗ ಅರಗೋಲು ನೀರಿನ ಮೇಲೆ ನಡೆಸಿದರೆ ಏನು ಬಂದಾಗದಲ್ಲ, ಸುಲಭವಾಗಿ ದಾಟೋತೀವಿ. ಆ ನೀರು ಅರಗೋಲಿನಲ್ಲಿ ಬಂದರೆ ಎಷ್ಟು ಬಂದಾತತೆ, ಮುನಿಗೋಗ ಆಸ್ಪದ ಐತೆ ಅಂತ ಶರಣರು ಭಾಳ ಸ್ಪಷ್ಟವಾಗಿ ಹೇಳ್ತಾರ. ಎದಕ್ಕಪ್ಪ ಅಂತಂದ್ರೆ, ಹೊರಗಿನ ವಿಷಯಗಳು ನಮ್ಮ ಒಳಗೆ ಬಂದಾವಂದ್ರೆ ಅವು ಬಂಧಕ್ಕೆ ಮೂಲ. ಏನೋ ಪ್ರಪಂಚದಲ್ಲಿ ಸಾಕಷ್ಟು ಇರ್ತದೆ. ಈ ಜಗತ್ತಿನಲ್ಲಿ ಎಲ್ಲರೂ ನಿಂದಿಸೋರಿರೋದಲ್ಲ, ಎಲ್ಲರೂ ಆನಂದವಾಗಿ ಪೊಗಡೋರಿರೋದಲ್ಲ ಅಂತ ಶರಣರು ಹೇಳ್ತಾರ. ಸ್ತುತಿಸೋರಿರೋದಲ್ಲ, ನಿಂದಿಸೋರಿರೋದಲ್ಲ. ಅವರು ಉಂಟು ಇವರು ಉಂಟು, ಅವೆರಡು ನನವಲ್ಲ ಅಂತಂದು ನೀನು ಯಾವಾಗ ಜೀವನ ಮಾಡಿದರೆ ನೀನೇ ಆನಂದ ಸ್ವರೂಪನಿದ್ದಿ, ನಿನ್ನೊಳಗೆ ಆನಂದ ಐತಿ ಅಂತಂದು ಗುರುಗಳು ತಿಳಿಸ್ಕೊಡ್ತಾರ. ಅದಕ್ಕಾಗಿ ಸದ್ಗುರುವಿನ ದರ್ಶನ ಯಾವಾಗ ಆಗೈತೆ ಅಂದರೆ, ಗುರುವಿನಲ್ಲಿ ಇಂಥ ವಿಷಯಗಳನ್ನು ಬೇಡಿ ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ, ಕಡೇ ಚರಣ ಲಾಸ್ಟ್ ಮುದ್ರಿಕೆ ಚರಣ ಇರ್ತದೆ, ಮತ್ತು ಆಮೇಲೆ ವಿಚಾರ ಮಾಡೋಣ ಅಂತ ಹೇಳುತ್ತಾ ಶರಣೋ ಶರಣಾರ್ಥಿ ಎಲ್ಲರಿಗೂ.